ಸೂರಜ್ ರೇವಣ್ಣ ವಿರುದ್ಧ ಇದೀಗ ಒಂದು ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗಿದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಸಂತ್ರಸ್ತ ದೂರುದಾರ ಮತ್ತು ಸೂರಜ್ ರೇವಣ್ಣ ಪರವಾಗಿರುವಂತಹ ವ್ಯಕ್ತಿ ಇಬ್ರು ಕೂಡ ಮಾತನಾಡಿದಂತಹ ಒಂದು ಆಡಿಯೋ ಇದೆ. ಆ ಆಡಿಯೋದಲ್ಲಿ ಇಬ್ರು ಏನ್ ಮಾತನಾಡಿದ್ದಾರೆ, ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿದೆ ಕೇಳೋಣ. ನಾನೇನು ಮಾಡ್ತಿಲ್ಲ ಕಣ. ನಾನು ಬೆಳಗ್ಗೆನೆ ಫೋನ್ ಮಾಡಿಲ್ಲ ನಿಮಗೆ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಅಷ್ಟೊಂದು ಹೇಳ್ತಿದ್ದೀನಿ, ನೀವೇ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ. ಕೇಳಿಸ್ಕೊ ನೀವು ಬಂದು ಎದುರುಗಡೆ ಮಾತಾಡ್ತೀನಿ, ನಾನು ಮಾತಾಡ್ಬೋದು. ನನಗೆ ಸಡನ್ ಆಗಿ ಫೋನಲ್ಲಿ ಮಾತಾಡ್ತಿದ್ದೆ, ನನಗೇನಂತ ಅರ್ಥ ಮಾಡ್ಕೊಳ್ಳ. ಅಷ್ಟು ಹೇಳ್ತಿದ್ದೀನಿ, ಮನೆಗೂ ಹೋಗಿಲ್ಲ ಅಣ್ಣ, ನನಗೆ ಸ್ವಲ್ಪ ಒಂಥರ ಹಿಂಸೆ ಆಗ್ಬಿಟ್ಟಿದೆ ಅಂತ ಹೇಳಿ. ಕೇಳಿಸ್ಕೊ ಈ ಜನ ಇದ್ದಾರೆ ಕೂಡ, ತುಂಬಾ ಜನ ಮಾತಾಡಿದ್ದೀನಿ. ನಾನು ಬೆಳಿಗ್ಗೆ ನೀವು ಮಾಡಿದಾಗ ಚೆನ್ನಾಗಿ ತುಂಬಾ ಜನ ಇದ್ರು. ಆ ಕಡೆ ಸೈಡ್ ಹೋಗಿ ಮಾತಾಡೋದಕ್ಕೆ ಹಿಂಸೆ ಆಗ್ತಾ ಇತ್ತು. ಆಯ್ತು, ಈಗ ವಿಷಯ ಹೋಗಿದೆ, ಅದ್ ಬೇಡ, ಅದ್ ಕುತ್ಕೊಂಡು ಮಾತಾಡೋಣ ಅಂತೀರಿ. ಆಯ್ತಾ, ತಲೆ ಕೆಡ್ಸ್ಕೊಳಕ್ ಹೋಗ್ತಾರೆ. ಏನ್ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ. ಏನಾದ್ರು ಹೇಳಿ, ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಈಗ ನಾನು ಹೇಳೋಣ, ಬೆಳಕಿಗಡೆ ಬಂದು ಮಾತಾಡಿದ್ರೆ ಹೇಳ್ಬೋದು. ಎದುರುಗಡೆ ಹೆಂಗ್ ಬಿಟ್ಬಿಡ್ತಾರೆ ಹೇಳಿ. ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ? ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ? ಇವಾಗ ಅವ್ರ ಮೊದ್ಲೇ ಬೈದಲ್ಲ ಅವ್ರ, ಮತ್ತೇನಾರ ಇದ್ ಮಾಡಿದ್ರೆ ನನಗೂ ಭಯ ಇದೆ. ವಾಟ್ಸ್ಆಪ್ ಕಡೆ ಯಾರು ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಹೇಳುವ. ನನಗೆ ಗೊತ್ತಿಲ್ಲ, ನೀವ್ ಹೇಳ್ಬೇಕು. ಏನ್ ಮಾಡ್ಲಿ ನೀವ್ ಹೇಳಿ. ಇವಾಗ ಸ್ವಲ್ಪ ಅಮೌಂಟ್ ಏನಾದ್ರು ಕೊಟ್ಟು ಕಳಿಸ್ತೀನಿ. ಅದೇ ಆಯ್ತಾ, ನನ್ ಮರ್ಯಾದೆ ಹೋಗುತ್ತಲ್ಲ, ಹಂಗೆಲ್ಲ ಮಾಡಕ್. ಯಾರ ಮರ್ಯಾದೆ ಹೋಗಲ್ಲ ಕಣೋ, ಏನು ಆಗಲ್ಲ. ಯಾರಿಗೂ ಗೊತ್ತಿಲ್ಲ, ತಾನೇ ವಿಷಯ ಸುಮ್ಮನೆ ಬಿಟ್ಟು ಬಿಡ್ಬೇಕು. ಆಯ್ತಾ, ನಿಮ್ಗೂ ಗೊತ್ತಿಲ್ಲ, ಸುಮ್ಮನೆ ಬಿಟ್ಬಿಡು ಆ ವಿಷಯನ. ಮತ್ತೇನು ಅದೇನು ನನ್ಗೆ ಒಳ್ಳೆ ವಿಷಯ ಹೇಳ್ಬಿಡ್ತೀನಿ ಕಣಪ್ಪ. ನಿಮ್ ಸಮಾಜದಲ್ಲಿ ನೀವು ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ತುಂಬ ನೀನು ಮಾತಾಡ್ತಿದ್ದೆ ಅಷ್ಟೇ. ಅರ್ಥ ಆಯ್ತಾ? ನನಗ್ ಬೆಲೆ ಇದೆ. ಮತ್ತೆ ನನಗ್ ಸುಮ್ನೆ ಅವತ್ತು ನಾವು ಕರ್ದು ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಾನು ಮನೆಗ್ ಬಂದಾಗ ಇದು ಮಾಡ್ಕೊಂಡೆ. ಈಗ ಆಗಿದ್ದು ಹಾಕೋಗಿದೆ ಕಣೋ. ಈಗ ನಾವು ನಾನು ಬೆಳೆಸ್ಬೇಕು ಅಂತ ಒಳ್ಳೆ ನೀನು B.Com ಮಾಡಿದ್ದಲ್ಲ, ಮೊದಲ ಒಳ್ಳೆ ಕಡೆ ಕೆಲಸ ಕೊಡ್ಸೋಣ ಅಂತ ನನ್ನ ಮನ್ಸರಿತ್ತು. ಅರ್ಥ ಆಯ್ತಲ್ವಾ? ಈಗ 4 ತಿಂಗಳಲ್ಲಿ ಹಾಸಲ್ಲೇ ಮೊದಲ ಡೈರಿ ಓಪನ್ ಆಗ್ತಿದೆ. ಹಂಗೆಲ್ಲ ಈಗ ಮರ್ಯಾದೆ ಹೋಗವಂತ ಇದಾಗಿದೆ. ನೋಡೋಣ, ನಮ್ಮ ಬಾವನ ಹತ್ರ ಮಾತಾಡ್ತೀನಿ, ಮಾಡ್ತೀನಿ. ಸರಿ ಸರಿ ಆಯ್ತು. ಅದು ಅವತ್ತು ಯಾರ ಜೊತೆ ಹೇಳ್ಕೊಂಡೆಂದಲ್ಲ, ಅದು ಅವನಿಂದ ಅವ್ನ ಮನೆಗೆ ಗೊತ್ತಾಗ ಮನೆಯವ್ರು ಅವ್ರಿಗೆ ಹೇಳಿದ್ದಾರೆ. ಇದು ಮೊದಲನೇದಾಗಿ ಸಂತ್ರಸ್ತನ ವಿರುದ್ಧವಾಗಿ ಸೂರಜ್ ಆಪ್ತ ಶಿವಕುಮಾರ್ ಅವರು ಸಂತ್ರಸ್ತನ ಜೊತೆಗೆ ಮಾತನಾಡಿದಂತಹ ಆಡಿಯೋ. ಇದರಲ್ಲಿ ಕಂಪ್ಲೀಟ್ ಆಗಿ ಇಬ್ರು ಕೂಡ ಕಾನ್ವರ್ಸೇಷನ್ ಆಗುತ್ತೆ. ನಿಂಗೇನೂ ಆಗಲ್ಲ, ಸುಮ್ಮನೆ ಇರು ಅನ್ನುವಂತಹ ಸಂತೈಸುವ ಕೆಲಸ ಆಗುತ್ತೆ, ಆಮಿಷಗಳನ್ನು ಒಡ್ಲಾಗುತ್ತೆ. ತಮ್ಮ ವಿರುದ್ಧ ಆರೋಪ ಬಗ್ಗೆ ಸೂರಜ್ ರೇವಣ್ಣ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ಅನ್ನೋದು ಅವರ ಹೇಳಿಕೆಯಾಗಿತ್ತು. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಹೊರಿಸಲಾಗ್ತಾ ಇದೆ. ಕಾಲ ಬಂದಾಗ ಎಲ್ಲವೂ ಕೂಡ ಗೊತ್ತಾಗುತ್ತೆ. ನನ್ನ ವಿರುದ್ಧ ಬಂದಿರುವಂತಹ ಈ ಆರೋಪ ಸುಳ್ಳು. ಇದು ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಸಾಬೀತಾಗುತ್ತೆ. ತನಿಖೆಯಿಂದ ಎಲ್ಲಾ ಸತ್ಯಾಸತ್ಯತೆ ಹೊರಕ್ಕೆ ಬೀಳುತ್ತೆ. ಹೀಗಂತ ಸೂರಜ್ ರೇವಣ್ಣ ನಿನ್ನೆ ವಿಚಾರಣೆಗೆ ಹಾಜರಾಗೋದಕ್ಕೂ ಮೊದಲೇದಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟರು. ಏನಾಗಿದೆ, ಯಾಕೆ ಈ ದೂರು ದಾಖಲಾಗಿದೆ, ಇದರಿಂದ ನಾನು ಹೊರಗೆ ಬರ್ತೀನಿ ಅನ್ನುವಂತಹ ವಿಶ್ವಾಸವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ತಮ್ಮ ವಿರುದ್ಧ ಪ್ರಕರಣ ಏನು, ದೂರ ಏನು, ಆರೋಪ ಏನು ಸರ್? ಈಗ ಮೊನ್ನೆಯಿಂದನೂ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಏನು ಒಂದು ವಾರದ ಎಷ್ಟು ದಿನ ನಡೀತಿದ್ದ, ನನಗೂ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ನಂಗೆ ಕರೆಕ್ಟಾಗಿ. ಈಗ ನಾನು ಹೇಳೋದು ಇಷ್ಟೇ, 2 ವಿಷಯ. ಒಂದು ಇದು ಅರ್ಥ ಮಾಡ್ಕೊಳ್ಳಿ, ಷಡ್ಯಂತ್ರ ಮಾಡಿದ್ದಾರೆ, ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ. ಇವತ್ತು ಏನಾದ್ರು ಮಾಡ್ಕೊಳ್ಳಿ, ಆರೋಪ ನಾನು ಕಡಾಖಂಡಿತ ತಿರಸ್ಕಾರ ಮಾಡ್ತೀನಿ. ಒಂದು. 2ನೇ ವಿಷಯ, ಇವತ್ತು ಕಾನೂನಿನ ಒಂದು ಇದಿದೆ, ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು. ಈಗ ಮೊನ್ನೆ ಎಲ್ಲ ಕೂತ್ಕೊಂಡು ಹುಡುಗ ನಾವೆಲ್ಲ FIR ಮಾಡಿದ್ದಾರೆ, ಆಯ್ತಲ್ವಾ? FIR ಮಾಡಿದ್ದಾರೆ. FIR ಮಾಡಿದ್ದು ಏನು ಇದಾಗಬೇಕು, ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು, ಸತ್ಯಾಸತ್ಯತೆಗಳು ಅದು ಬಂದೇ ಬರುತ್ತೆ. ಅದು ಅದ್ರ ಮೇಲೆ ಕಾನೂನು, ನಮ್ಮ ನಾಡಿನ ಕಾನೂನು ಮೇಲೆ ನಂಗೆ ವಿಶ್ವಾಸ ಇದೆ. ಅಷ್ಟು ಹೇಳ್ತಾ ನಾನು ಮುಕ್ತಾಯ ಮಾಡ್ತೀನಿ. ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ. ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು, ಅವರು ಇವರು ನಾನು ಯಾರ ಬಗ್ಗೆನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ತನಿಖೆ ಪ್ರಗತಿಲಿದೆ, ಸತ್ಯಾಸತ್ಯತೆಗಳು ಹೊರಗೆ ಬರ್ತವೆ. ಅದಕ್ಕೆ ರಾಜ್ಯ ಜನನೇ ಅದನ್ನ ನೋಡ್ತಾರೆ ಅಂತ ಹೇಳಕ್ಕೆ ಬಯಸ್ತೀನಿ.